ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ವೀಡಿಯೋಗಳನ್ನ ಹಾಕಕ್ಕೆ ಶುರು ಮಾಡಿದೆ. ಅಲ್ಲಿ ಒಂದಷ್ಟು ಜನ ನನಗೆ DM ಮಾಡಿ ಕೇಳ್ತಾ ಇದ್ರಿ, ಏನು ಜರ್ಮನಿಯಲ್ಲಿ ನೀವು ಜಮೀನು ಏನಾದರೂ ತೊಗೊಂಡ್ರಾ, ಮತ್ತು ತೋಟ ಅಂತ ಅಂದ್ಕೊಂಡು ಅಷ್ಟೊಂದೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಹಾಕ್ತಿದ್ದೀರಾ ಅಂತ. ಸೊ ಏನು ಮಾಡಿದ್ದೀವಿ, ಆ್ಯಕ್ಚುಲಾಗಿ ನಾವು ಇರೋದು ಒಂದು ಫಾರ್ಮಲ್ಲೇ. ಇದನ್ನು ತೊಗೊಂಡಿದ್ದೀವಾ ಇಲ್ಲ ಏನು ಅಂತ ಹೇಳಿ ನಿಮಗೆ ವೀಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ನನಗೆ ಇದು ಫಾರ್ಮಿಂಗ್ ಅಂದರೆ ಒಂದು ಫ್ಯಾಷನ್ ಅಂತಲೇ ಅಂತ ಅನ್ಕೋಬೋದು. ಯಾಕಂತಂದರೆ ಚಿಕ್ಕದ್ರಿಂದ ನಾನು ಅಜ್ಜಿ ಮನೆಯಲ್ಲಿ, ಆಮೇಲಿಂದ ಅಪ್ಪನ ಜೊತೆ ಯಾವಾಗಲೂ ಹೊಲಕ್ಕೆ ಹೋಗಿ ಅಲ್ಲಿ ಅವ್ರ ಜೊತೆ ಕೆಲಸಗಳನ್ನ ಮಾಡಿ ಅದು ನನಗೆ ಒಂದು ಸೆಕೆಂಡ್ ನೇಚರ್ ಥರ ಅನಿಸುತ್ತೆ. ಏನೋ ಹೊಸ್ತು ಅಂತೇನೋ ಅನಿಸಲ್ಲ. ಆಲ್ಮೋಸ್ಟ್ ನಾನು 10th ಹೋಗೋವರೆಗೂ ಅಪ್ಪನ ಜೊತೆ ಆಲ್ಮೋಸ್ಟ್ ಪ್ರತಿ ವೀಕೆಂಡು ನಮ್ಮದು ಪ್ಲ್ಯಾನ್ ಅದೇನೇ, ಹೊಲಕ್ಕೆ ಹೋಗಿ ಒಂದು ಸಣ್ಣ ಪುಟ್ಟದ್ದು ಏನೋ ನಮಗೆ ಏನೇನು ಆಗುತ್ತೆ ಅದು ಹೆಲ್ಪ್ ಮಾಡ್ತಾ ಇದ್ವಿ. ಇನ್ನು ನನಗೆ ಕೋರ್ ಮೆಮರಿ ಇರೋದೇನು ಅಂತ ಅಂದರೆ, ಈ ಮೆಣಸಿನ್ಕಾಯಿ ಗಿಡಗಳನ್ನ ಫಸ್ಟು ಪಟ್ಟುಯ್ಯೋದು ಅಂತ ಹಾಕ್ತಾರೆ. ಗಿಡಕ್ಕೆ ಅದೇ ಬೀಜಗಳನ್ನೆಲ್ಲ ಹಾಕ್ಬಿಟ್ಟು ಅದು ಗಿಡ ಒಂದು ಆಲ್ಮೋಸ್ಟ್ ಒಂದೂವರೆ ತಿಂಗಳು ತನಕ ಅದು ಗಿಡಗಳನ್ನ ಚೆನ್ನಾಗಿ ಬೆಳೆಸಿ ಆಮೇಲಿಂದ ಬೇರೆ ಕಡೆ ಪ್ಲ್ಯಾಂಟ್ ಮಾಡ್ತಾರೆ. ಅದಕ್ಕೆ ಯಾವಾಗಲೂ ನೀರು ಹಾಕೋ ಡ್ಯೂಟಿ ನಮ್ಮದು. ಸೊ ಅಪ್ಪ ಇಲ್ಲ ಸಂಜೆ ಹೊತ್ತು ಕರ್ಕೊಂಡು ಹೋಗ್ಬಿಡೋರು. ಸಂಜೆ ಹೊತ್ತು ಹೋದರೆ ಒಂದು 1 ಅವರ್ ಫುಲ್ಲು ಮಾಡು ಬಂಗಾರಿ ನೀವು. ಅದಾದ್ಮೇಲಿಂದ ಆಲ್ಮೋಸ್ಟ್ ನಮ್ಮಪ್ಪ ಏನೇನು ಬೆಳೆದಿದ್ದಾರೆ ಎಲ್ಲಾದರೂ ಎಕ್ಸ್ಪೀರಿಯನ್ಸು ನನಗಿದೆ ಅಂತ ಹೇಳ್ಬೋದು. ಮೇಯ್ನಾಗಿ ನಂಗೆ ತುಂಬ ಚೆನ್ನಾಗಿ ನೆನಪಿರೋದು ಅಂತಂದರೆ ಈ ಅರ್ಶಿನ ಹಾಕೋದು. ಅರ್ಶಿನ ಅಂತ ಕಂಪ್ಲೀಟ್ ಆ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಗೊತ್ತು. ಈ ಅರ್ಶಿನದೊಳಗಡೆ ಯಾವಾಗ್ಲೂ ಮೆಣಸಿನ್ಕಾಯಿ ಗಿಡ, ಆಮೇಲಿಂದ ಮೂಲಂಗಿ ಜಾಸ್ತಿ ಹಾಕ್ತಾ ಇದ್ದಿದ್ದು. ಒಂದು ಸ್ವಲ್ಪ ಸೊಪ್ಪುಗಳು ಅದು ಇದೆಲ್ಲ ನಮ್ಮಮ್ಮ ಹಾಕೋತಾ ಇದ್ರು. ಬೀನ್ಸು ಇದೆಲ್ಲ ಹಾಕೋತಾ ಇದ್ರು. ಅದು ಆ ಟೈಮಲ್ಲಿ ನಮಗೇನು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಏನೂ ಅನ್ನಿಸ್ತಿರ್ಲಿಲ್ಲ. ಯಾವಾಗಲೂ ಅದನ್ನು ಕಿತ್ಕೊಂಡು ಹೋಗಿ ಡೈರೆಕ್ಟಾಗಿ ಅದರಲ್ಲಿ ಸಾಂಬಾರು ಮಾಡ್ಕೊಂಡು ಊಟ ಮಾಡೋದು ಅದೆಲ್ಲ ಏನೂ ಅನ್ನಿಸ್ತಿರ್ಲಿಲ್ಲ. ಬಟ್ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತಾರಲ್ಲ, ಹಾಗೆ ನಾನು ಆಲ್ಮೋಸ್ಟ್ 10th ಆದಮೇಲೆ ನಾನು ಕಂಪ್ಲೀಟ್ ಸಿಟಿಗೆ ಶಿಫ್ಟ್ ಆಗಿಬಿಟ್ಟೆ. ಅದಾದಮೇಲೆ ಎಲ್ಲ ಕಡೆದೂ ಎಜುಕೇಷನ್ ಕಡೆ ಫೋಕಸ್ ಹೋಯಿತು. ನಾನು ಇಂಡಿಯಾದಲ್ಲಿ ಇರೋವರೆಗೂ ಆಲ್ಮೋಸ್ಟ್ ಮತ್ತೆ ತೋಟಕ್ಕೆ ಹೋಗಿ ಕೆಲಸ ಮಾಡೋದೆಲ್ಲ ಆಗಲಿಲ್ಲ. ಕೋವಿಡ್ ಬಂದಾಗ ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತಾ ಇದ್ದೆ. ಆಮೇಲೆ ಇನ್ನೇನಿದೆ ಬನ್ನಿ, ಓಕೆ, ಇನ್ನ ತೋರಿಸ್ತಾನೆ ಬನ್ನಿ, ಆಮೇಲೆ ಕೇಳೋಣ. ಆಮೇಲೆ ಇನ್ನೇನಿದೆ ನಿನ್ನ ಫೇವ್ರೇಟು? ಇಲ್ಲೆಲ್ಲ ಬಟಾಣಿ ಇದ್ದಿದ್ದು ಯಾರು ತಿನ್ಕೊಂಡ್ರು? ಇಂಡಿಯಾದಲ್ಲಿ ಕೋವಿಡ್ ಇರಬೇಕಾದ್ರೆ ನಾನು ಮನೆ ಹತ್ರ ಇರೋ ಸ್ವಲ್ಪ ಸ್ಪೇಸಲ್ಲಿ ಏನು ಮಾಡ್ತಾ ಇದ್ದೆ ಅಂತಂದರೆ, ನಮ್ಮಮ್ಮಗೆ ನಾನು ಶುಂಠಿ ಹಾಕ್ತೀನಿ, ಅದಾಗ್ತೀನಿ, ಇದಾಗ್ತೀನಿ ಅಂತ. ನಮ್ಮಮ್ಮ ನಿಂಗೇನು ಹುಚ್ಚು, ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡಿದ್ಯಾ ಬಿಡು ಅಂತ ಇರೋರು. ಬಟ್ ನನಗೆ ಹೆಂಗೆ ಅಂತಂದರೆ, ನಾನೇ ಹಾಕಿ ಬೆಳೆಯೋದು ಅಂದರೆ ಒಂಥರ ಹುಚ್ಚು. ಜರ್ಮನಿಗೆ ಬಂದೆ ನಾನು 2020 ಆವಾಗ್ಲೂ ಆ್ಯಕ್ಚುಲಾಗಿ ನಾನು ನಿಲ್ಲಿಸಿರಲಿಲ್ಲ ಇದೆಲ್ಲ ಮಾಡೋದು. ಆವಾಗ ನಾವು ಒಂದು ಸ್ಟೂಡೆಂಟ್ ಡಾಮಲ್ಲಿ ಇದ್ದಾಗ ಒಂದು ಬಾಲ್ಕನಿಯಲ್ಲಿ ಎಲ್ಲ ಪಾಟಲ್ಲಿ ಎಲ್ಲ ಥರ ತರಕಾರಿ ಬೆಳೆಯೋದೆಲ್ಲ ಟ್ರೈ ಮಾಡ್ತಾ ಇದ್ದೆ. ಬಟ್ ಜರ್ಮನ್ ವೆದರ್ ಇನ್ನೂ ಅಷ್ಟು ಸರಿ ಗೊತ್ತಿಲ್ಲದೆ ಇರೋದ್ರಿಂದ ಮೆಂತ್ಯ ಸೊಪ್ಪನ್ನು ಬಿಟ್ಟು ಆ್ಯಕ್ಚುಲಿ ಬೇರೆ ಇನ್ಯಾವುದು ಸರಿ ಬರಲಿಲ್ಲ, ಎಲ್ಲ ಫ್ಲಾಪ್ ಆಗೋಯ್ತು. ಬಟ್ ನಂಗೊಂಥರ ಖುಷಿ, ಆ ಮೆಂತ್ಯ ಸೊಪ್ಪು ಅಲ್ಲೇ ಕಿತ್ತು ನಾವು ಅಕ್ಕಿ ರೊಟ್ಟಿ ಮಾಡಿದ್ವಿ. ಆ ವಿಡಿಯೋ ಆ್ಯಕ್ಚುಲಾಗಿ ನಂದು ಯೂಟ್ಯೂಬಲ್ಲಿ ಇದೆ. ನನ್ನ ಫ್ರೆಂಡ್ಸ್ ಜೊತೆ ಮಾಡಿದ್ದು, ನಾನು ತುಂಬ ವರ್ಷದ ಹಿಂದೆ ಮಾಡಿರೋದು. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೋಡೋಣ, ನಾನು ಆದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಅದನ್ನು. ಅದಾಗಿದ್ಮೇಲೆ ಮತ್ತೆ ನಾವು ಫ್ಯಾಮಿಲಿ ಗ್ರೋ ಆಯಿತು, ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆದ್ವಿ. ಕರೆಂಟ್ಲಿ ನಾವಿರೋದು ಅಪಾರ್ಟ್ಮೆಂಟಲ್ಲಿ. ಆ ಅಪಾರ್ಟ್ಮೆಂಟಲ್ಲಿ ನನಗೆ ಗಾರ್ಡನ್ ಇರಲಿಲ್ಲ. ಮತ್ತು ನಾನು ಓನರ್ ಹತ್ರ ಕೇಳಿ ಅವ್ರ ಗಾರ್ಡನ್ ಯಾರು ಯೂಸ್ ಮಾಡ್ತಾ ಇರಲಿಲ್ಲ ಮತ್ತು ಮೇಂಟೈನ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ, ಓಕೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಕೇಳಿದೆ. ಅವರು ಓಕೆ ಸರಿ ಆಯಿತು ಮಾಡ್ಕೊಳ್ಳಿ ಅಂತ ಅಂದರು. ಬಟ್ ಅಲ್ಲಿ ವಾಟರ್ ಫೆಸಿಲಿಟಿ ಸರಿ ಇರಲಿಲ್ಲ. ಕಂಪ್ಲೀಟ್ಲಿ ನಾನು ರೈನ್ ವಾಟರ್ ಮೇಲೆ ಇದಾಗಬೇಕಿತ್ತು. ಆಮೇಲೆ ನಾವು 2nd ಫ್ಲೋರಲ್ಲಿ ಇರೋದ್ರಿಂದ ನಾನು ಅಲ್ಲಿಂದ ಕೆಳಗಡೆ ನೀರು ತೊಗೊಂಡು ಬರೋದು ಅದೆಲ್ಲ ಅದನ್ನು ಫೀಸಿಬಲ್ ಅನಿಸ್ತಿರ್ಲಿಲ್ಲ. ನನಗಂತೂ ಫುಲ್ ಡಿಸಪಾಯಿಂಟ್ ಆಗೋಗಿತ್ತು. ಅಷ್ಟೊಂದು ಆಸೆ ಪಟ್ಕೊಂಡು ನಾನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮನೆ ಒಳಗಡೆ ಸೀಡ್ಲಿಂಗ್ಸ್ ಎಲ್ಲದು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಕೋಣ ಅಂತ. ಬಟ್ ಹೀಗೆ ನೀರು ಆಗಲ್ಲ ಅಂತ ಗೊತ್ತಾದ್ಮೇಲೆ ಏನು ಮಾಡೋದು ಅಂತ ಫುಲ್ ಬೇಜಾರು ಮಾಡ್ಕೊಂಡು ಅವತ್ತಂತೂ ಐ ಡೋಂಟ್ ನೋ ಹತ್ಕೊಂಡು ಕೂತಿದ್ದೀನಿ ಸಂಜೆ ಹೊತ್ತು ಸ್ವಲ್ಪ ಹೊತ್ತು. ಅಯ್ಯೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಆಗಲ್ವಲ್ಲ ಇದೆಲ್ಲ ಮಾಡಲಿಕ್ಕೆ ಅಂತ. ಸೊ ಅದೇ ಟೈಮಲ್ಲಿ ನಾನು ನಾನು ಏನು ಮಾಡ್ಬೋದು, ಬೇರೆ ಏನು ಮಾಡ್ಬೋದು ಅಂತ ಹುಡುಕಿದಾಗ್ಲೇ ನನಗೆ ಈ ಜಾಗ ಸಿಕ್ಕಿರೋದು. ಶುರು ಮಾಡಿದೆ. ಇಲ್ಲಿ ಜರ್ಮನಿಲೂ ಅಷ್ಟೇ ಜನಗಳಿಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಅವ್ರದ್ದೇ ಫುಡ್ನ ಅವರು ಬೆಳ್ಕೋಬೇಕು, ಮತ್ತು ಅವ್ರನ್ನೇ ಆ್ಯಕ್ಚುಲಾಗಿ ಬಯೋ ಪ್ರಾಡಕ್ಟ್ಸು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದರೆ ಸಖತ್ತು ಕ್ರೇಜ್ ಇದೆ ಇಲ್ಲಿ ಜನಗಳಿಗೆ. ಇಂಡಿಯಾದಷ್ಟೇ ಅಲ್ಲ, ಇಲ್ಲೂ ಅಷ್ಟೇ ಒಂದಷ್ಟು ಜನ ಅದು ರೇಟ್ ಡಬಲ್ ತ್ರಿಬಲ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟು ತೊಗೊಳೋರಿದ್ದಾರೆ. ಫಾರ್ ಎಕ್ಸಾಂಪಲ್, ನಮಗೆ ನಾರ್ಮಲ್ ಸೂಪರ್ ಮಾರ್ಕೆಟಲ್ಲಿ ಒಂದು ಬ್ರೊಕೊಲಿ ತಗೋತೀವಿ ಅಂದರೆ ಹಬ್ಬ ಅಂದರೆ ಒಂದು 150 ರೂಪಾಯಿ ಆಗುತ್ತೆ. ಸೇಮು ನಾವು ಆರ್ಗ್ಯಾನಿಕ್ ತೊಗೊಳಕ್ಕೆ ಹೋಗ್ತೀವಿ ಆ ಶಾಪಲ್ಲಿ ಏನಂದರೆ ಅದು ಒಂದು 600 ಇಂದ 700ವರೆಗೂ ಆಗುತ್ತೆ. ಇಲ್ಲಿ ಜನಗಳು ಅದನ್ನು ಕೊಟ್ಟು ತೊಗೊಳಕ್ಕೂ ರೆಡಿ ಇದ್ದಾರೆ.
ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಅಂದ್ಕೊಂಡೆ ಏನಾದರೂ ಒಂದು ಆಪ್ಷನ್ ಸಿಗ್ಬೋದು ನನಗೆ ಅಂತ ಹುಡ್ಕೋಕೆ ಶುರು ಮಾಡಿದ್ಮೇಲೆ ನಮಗೆ ಈಗ ನಮ್ಮ ಕರೆಂಟ್ ಏನು ತೋಟ ಏನು ಫಾರ್ಮ್ ಇದೆ ಈ ಫಾರ್ಮ್ ಸಿಕ್ಕಿದ್ದು. ಈ ಫಾರ್ಮಲ್ಲಿ ಬಂದಾಗ ನನಗೆ ಏನು ಮಾಡಬೇಕು ಏನು ಹಾಕಬೇಕು ಏನು ಕ್ಲೂ ಇರಲಿಲ್ಲ. ಈಗ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ನಮ್ಮ ದಿನಕ್ಕೆ ಏನೇನು ತರಕಾರಿಗಳು ಬೇಕು ಎಲ್ಲ ತರಕಾರಿಗಳು ಇದ್ರಲ್ಲಿ ಸಿಗ್ತಾ ಇದೆ ನಮಗೆ. ಇನ್ನೊಂದು ನಾನು ಯೋಚನೆ ಮಾಡಿ ಮಾಡಬೇಕಾಗಿದ್ದು, ನಾವು ಜಾಸ್ತಿ ಯಾವ ತಿಂತೀವಿ ಅದನ್ನು ಹಾಕಬೇಕಿತ್ತು. ಎಷ್ಟು ಜುಕುನಿ ಇದೆ ಅಂತಂದರೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇವತ್ತು ಹಾರ್ವೆಸ್ಟ್ ಮಾಡ್ತೀನಿ ಜುಕುನಿಗಳನ್ನೆಲ್ಲನೂ. ಅದು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಜುಕುನಿಗಳಾಗಿದೆ ನನಗೆ. ಸೊ ಇವಾಗ ಟೊಮೊಟೊ ಹಾಕಿದ್ದೀನಿ, ಬೀನ್ಸ್ ಹಾಕಿದ್ದೀನಿ, ಕುಂಬಳಕಾಯಿ ಹಾಕಿದ್ದೀನಿ, ಆಮೇಲಿಂದ ಲೆಟೂಸ್ಗಳು ಒಂದಷ್ಟು ಸ್ಯಾಲಡ್ಗೆ ಏನೇನು ಬೇಕು ಅದೆಲ್ಲ ಇದೆ, ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ. ಸೊ ಲಿಟ್ರಲಿ ನಮಗೆ ಈ ಸಮ್ಮರ್ಗೆ ಯಾವ್ಯಾವ ಥರ ತರಕಾರಿಗಳು ಈ ವೆದರಲ್ಲಿ ಬೆಳ್ಕೋಬೋದು ಎಲ್ಲ ತರಕಾರಿಗಳು ನಂದು ಇವಾಗ ಫಾರ್ಮಲ್ಲಿದೆ. ಸೊ ಮೇಯ್ನಾಗಿ ಇಲ್ಲಿದು ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ, ನಮಗೆ ನಾವು ಏನನ್ನ ಬೆಳ್ಕೋಬೇಕು ಅಂತ ಅನ್ಕೋತೀವಿ ಅದನ್ನು ಒಂದು ಸೀಸನಿಗೆ ಅಂತ ಹೇಳಿ ಇವ್ರುಗಳು ನಮಗೆ ಒಂದೊಂದು ಜಾಗ ಕೊಡ್ತಾರೆ. ಈಗ ಕೆಳಗಡೆ ಜುಕುನಿ ನಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದು ನೋಡ್ಬೋದು. ಇದು ರೌಂಡ್ ಜುಕುನಿ, ಆ್ಯಕ್ಚುಲಿ ಇದು ಕುಂಬಳಕಾಯಿ ಅಲ್ಲ. ತುಂಬ ಜನ ಕನ್ಫ್ಯೂಸ್ ಆಗಿದ್ರು. ಅದು ಬನ್ನಿ ಮತ್ತೆ ನಾನು ನಿಮಗೆ ಇನ್ನೂ 3 ವೆರೈಟಿ ಇದೆ ತೋರಿಸ್ತೀನಿ. ಸೊ ಇದು ಇನ್ನೊಂದು ವೆರೈಟಿ ನೋಡ್ಬೋದು. ಇದನ್ನು ಬಿಟ್ಟು ಅಲ್ಲೊಂದಿದೆ, ಆ ಕಡೆ ತೋರಿಸ್ತೀನಿ ನಿಮ್ಮ. ಅದರಲ್ಲೇ ಒಂದು ಯೆಲ್ಲೋ ಕಲರ್ ಬರುತ್ತೆ. ಸೊ ಟೋಟಲ್ ಆಗಿ ನಾನೇ 4 ಥರದ್ದು ಜುಕುನಿಗಳನ್ನ ಬೆಳೆದಿದ್ದೀನಿ. ಐ ಥಿಂಕ್ ಸಸ್ಟೈನಬಲ್ ಲೈಫ್ ಅಂತ ಅನ್ನೋದು, ಅಥವಾ ನಮ್ಮದು ನಾವೇ ಗ್ರೋ ಮಾಡಬೇಕು ಅನ್ನೋದು, ಇಟ್ಸ್ ಅ ಚಾಯ್ಸ್ ದಟ್ ವಿ ಮೇಕ್. ಅಂದರೆ ನಿಮಗದು ಇಂಟ್ರೆಸ್ಟ್ ಇದೆ ಅಂತಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಈ ಫಾರ್ಮಿಗೆ ಬಂದಾಗ ನಾವು ಆಲ್ಮೋಸ್ಟ್ ಸೀಸನಿಗೆ ಲೇಟೇ ಆಗೋಗಿತ್ತು ನಾನು ಹುಡ್ಕೋಕ್ಕೆ ಶುರು ಮಾಡೋ ಅಷ್ಟರಲ್ಲಿ. ಆಲ್ಮೋಸ್ಟ್ ಮೇ ಎಂಡಲ್ಲಿ ನಾನು ಈ ಫಾರ್ಮ್ನ ತಗೊಂಡಿದ್ದು. ಏನಾಯಿತು ಅಂತಂದರೆ, ಒಂದಷ್ಟು ಕ್ರಾಪ್ಗಳು ಆಲ್ರೆಡಿ ಲೇಟಾಗಿ ಹೋಗಿತ್ತು ಹಾಕೋಕ್ಕೆ. ನಾನು ಏನಾಗುತ್ತೋ, ನನಗೆ ಸರಿ ಬೆಳ್ಕೊಳಕ್ಕಾಗುತ್ತೋ ಇಲ್ವೋ ಏನೋ ಹಂಗೆಲ್ಲ ಅನ್ಕೋತಾ ಇದ್ದೆ. ಬಟ್ ಈಗ ನೋಡ್ಬೋದು ಸಮ್ಮರ್ ಈಗ ನೋಡ್ಬೋದು ಸಮ್ಮರಲ್ಲಿ ನಂದು ಫಾರ್ಮ್ ಎಷ್ಟು ಚೆನ್ನಾಗಿ ಥ್ರೈವ್ ಆಗ್ತಾ ಇದೆ ಅಂತ. ಎವ್ರಿ ಡೇ ನಮಗೇನಾದರೂ ಬಂದಾಗ ಇಲ್ಲಿ ತಗೊಂಡು ಹೋಗೋಕೆ ಇದ್ದೇ ಇರುತ್ತೆ. ಸೊ ಮೇಯ್ನಾಗಿ ನಾನು ಹುಡುಕಿದಾಗ ನನಗೆ ಜರ್ಮನಿಯಲ್ಲಿ ನಾವು ಒಂದು ಸೀಸನಿಗೆ ಒಂದು ಪ್ಲಾಟನ್ನು ರೆಂಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ಬೇಸಿಕಲಿ ಇದು ನಮ್ಮ ರೆಂಟೆಡ್ ತೋಟ. ನನಗೆ ಒಂದಷ್ಟು ಜನ DM ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು. ಆದಮೇಲೆ ಅನ್ಸೋಕ್ಕೆ ಶುರು ಆಯಿತು, ಓಕೆ ಅದನ್ನು ಯೋಚನೆ ಮಾಡ್ಬೋದು, ನೋಡೋಣ ಜರ್ಮನಿಯಲ್ಲಿ ಸಿಗುತ್ತಾ ಹೆಂಗೆ ಅಂತ. ಕ್ಯೂರಿಯಾಸಿಟಿ ಇದೆ ನನಗೂ, ಇಲ್ಲೇ ತೊಗೋಬೋದಾ ನಾವು, ಬಿಕಾಸ್ ಈಗ ವರ್ಕಿಂಗ್ ವೀಸಾದಲ್ಲಿ ಇರೋದು ನಾವು. ಅದ್ರ ಮೇಲೆ ನಾವು ತೊಗೋಬೋದಾ ಇಲ್ವಾ ಅದು ನಂಗೆ ಗೊತ್ತಿಲ್ಲ ಐಡಿಯಾ. ಸೊ ಕರೆಂಟ್ಲಿ ಈಗ ಇದು ನಾನು ರೆಂಟ್ ಮಾಡಿರೋದು ಪರ್ ಸೀಸನಿಗೆ. ನಿಮಗೆ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಜರ್ಮನಿಯಲ್ಲಿ, ಇದು ನಾನು ಕರೆಂಟ್ಲಿ ನಿಂತಿರೋದು, ಇದು ನನ್ನ ಜಾಗ. ಇದೇ ಥರ ಆಲ್ಮೋಸ್ಟ್ ಈ ಒಂದು ಪ್ಲಾಟಲ್ಲಿ ಒಂದು 100 ಜನಕ್ಕೆ ಇರ್ಬೋದು ಅವ್ರದ್ದೇ. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ, ಮತ್ತು ಇಲ್ಲಿಗೆ ಬೇಕಾಗಿರೋ ಸೀಡ್ಸ್ ಆಗಲಿ ಅಥವಾ ಎಕ್ವಿಪ್ಮೆಂಟ್ಸ್ ಆಗಲಿ, ವಾಟರ್ ಆಗಲಿ, ಅದೆಲ್ಲದನ್ನು ಹೇಗೆ ಅರೇಂಜ್ ಮಾಡ್ತೀವಿ ನಾವು, ಇದೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ನಿಮಗೆ ನೆಕ್ಸ್ಟ್ ಒಂದು ಡೀಟೇಲ್ಡ್ ವ್ಲಾಗ್ ಮಾಡ್ತೀನಿ. ಸೊ ಕಮೆಂಟಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಬೇಕಾ ಏನು ಅಂತ ಹೇಳಿ. ಸೊ ಇದಾಗಿತ್ತು ನಮ್ಮ ಜರ್ನಿ ಟುವರ್ಡ್ಸ್ ಹ್ಯಾವಿಂಗ್ ಅವರ್ ರೆಂಟೆಡ್ ಗಾರ್ಡನ್ ಅಥವಾ ರೆಂಟೆಡ್ ಫಾರ್ಮ್ ಲ್ಯಾಂಡ್ ಇಲ್ಲಿ ಜರ್ಮನಿಯಲ್ಲಿ. ಒಂಥರ ಖುಷಿ ಇದೆ ನನಗೆ. ನಂದೇನು ಪ್ಯಾಷನ್ ಇದೆ ಅಥವಾ ನನಗೇನು ಇಂಟ್ರೆಸ್ಟ್ ಇದೆ ಅದನ್ನು ನಾನು ಇಲ್ಲಿ ಪರ್ಸ್ಯೂ ಮಾಡ್ಬೋದು. ಮತ್ತು ಮೇಯ್ನಾಗಿ ನನ್ನ ಮಗನಿಗೂ ಅಲ್ಪ ಸ್ವಲ್ಪ ಅದನ್ನೆಲ್ಲದನ್ನು ಹೇಳ್ಕೊಡ್ಬೋದು ನಾನು ಇಲ್ಲಿ. ನನಗೆ ನೆನಪಿರಂಗೆ ಸ್ಟಾರ್ಟಿಂಗ್ ಬಂದಾಗ ಅವನಿಗೆ ಗಿಡಗಳು ಮತ್ತು ವೀಡ್ಸು ಡಿಫ್ರೆನ್ಸೇ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲಾದ್ರ ಮೇಲೂ ಕಾಲಿಡ್ತಾ ಇದ್ದ. ಇವಾಗ ಆ್ಯಕ್ಚುಲಾಗಿ ಅವನಿಗೆ ಗಿಡಗಳು ಗೊತ್ತಾಗ್ತಾ ಇದೆ, ಮತ್ತು ನೀರು ಕೊಟ್ಟರೆ ಅವನಿಗೆ ಎಕ್ಸಾಕ್ಟಾಗಿ ಎಲ್ಲಿ ಹಾಕಬೇಕಂತ ಗೊತ್ತಾಗ್ತಾ ಇದೆ. ಒಂದಷ್ಟು ಗಿಡಗಳು ಐಡೆಂಟಿಫೈ ಮಾಡ್ತಾ ಇದ್ದಾನೆ ಅವನು, ಬಿಕಾಸ್ ತರಕಾರಿ ಹೆಸರು ಆಲ್ರೆಡಿ ಗೊತ್ತಿರೋದ್ರಿಂದ ಅದು ಅದ್ರ ಗಿಡಗಳಂತ ಐಡೆಂಟಿಫೈ ಮಾಡ್ತಾನೆ. ಒಂಥರ ಖುಷಿ ಇದೆ. ಮತ್ತು ಪ್ರತಿದಿನ ಈವ್ನಿಂಗ್ ನಮಗೆ ಏನು ಮಾಡಬೇಕು, ಓಕೆ ಮಗುನೆಲ್ಲರೂ ಕರ್ಕೊಂಡೋಗಿ ಹೆಂಗೆ ಅವನ್ನ ಎಂಗೇಜ್ ಮಾಡೋದು ಅಂತ ಆ ಥರ ಏನೂ ಟೆನ್ಷನೇ ಇಲ್ಲ. ಬಿಕಾಸ್ ಎವ್ರಿ ಅದರ್ ಡೇ ನಾವು ಈವ್ನಿಂಗ್ ಇಲ್ಲಿ ಬಂದುಬಿಡ್ತೀವಿ. ಅವನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಇಲ್ಲಿ ಸ್ಪೆಷಲಿ ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ, ಅವನಿಗೆ ಆಟ ಆಡಲಿಕ್ಕೆ ಅಂತಲೇ ಒಂದು ಸಪ್ರೇಟ್ ಪ್ಲೇ ಏರಿಯಾ ಇದೆ. ಅದ್ರ ಜೊತೆಗೆ ಇಲ್ಲಿ ಕೌ ಮತ್ತು ಶೀಪ್ಸ್ ಎಲ್ಲ ಇದೆ. ಅದಂತೂ ಅವ್ನ ಫೇವ್ರೆಟ್ಟು. ಪ್ರತಿ ಸತಿ ಬಂದಾಗ್ಲೂ ಅವನು ಅದನ್ನೆಲ್ಲ ಹೋಗಿ ಟಚ್ ಮಾಡಿ ಮಾತಾಡಿಸ್ಕೊಂಡೇ ಹೋಗೋದು ಮನೆಗೆ. ಇವಾಗ್ಲೂ ಅಷ್ಟೇ, ಅಲ್ಲೊಂದು ಸ್ವಲ್ಪ ಕೌಗಳಿದೆ, ಅದನ್ನು ನೋಡೋಕೆ ಹೋಗಿದ್ದಾನೆ ಅವನು.
ಯಾ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ರೆಸ್ಪಾನ್ಸಸ್ಗಳಿಂದ ನಾನು ಓಕೆ ನಿಮಗೆ ಯಾವ ಥರ ವೀಡಿಯೋಗಳು ಇಷ್ಟ ಆಗುತ್ತೆ ಅಂತ ತಿಳ್ಕೊಬೋದು, ಮತ್ತು ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡ್ಬೋದು. ಮತ್ತು ನಾನು ನಿಮಗೆ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನು ಹೇಳ್ಬೋದು ಅಂತಂದರೆ, ನಮ್ಮ ಇಂಡಿಯಾದಲ್ಲೆಲ್ಲ ರೈತರು ಅಂತಂದರೆ ನಾವು ಏನು ಅನ್ಕೋತೀವಿ ಅಂದರೆ ವಿಲೇಜಲ್ಲಿ ಇರೋರು ಅಥವಾ ಈ ತುಂಬ ವ್ಯವಸಾಯ ಮಾಡೋರು ಅಂತ ಅಂದರೆ ದೇ ಆರ್ ನಾಟ್ ವೆರಿ ವೆಲ್ ಆಫ್ ಅಥವಾ ರಿಚ್ ಇಲ್ಲ ಅವರು ಅಂತ. ಬಟ್ ಇಲ್ಲಿನ ರೈತರ ಮನೆಗಳು ಹೇಗಿರುತ್ತೆ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ, ಅದು ಅವ್ರದ್ದು ಮನೆ, ಇದು ಅವ್ರದ್ದು ಕೌಗಳೆಲ್ಲ ಅದನ್ನು ಅಂದರೆ ಕೊಟ್ಟಿಗೆ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಮತ್ತು ಅದು ಮನೆನ ಹತ್ತಿರದಿಂದ ತೋರಿಸ್ತೀನಿ, ಆ ಕಡೆ ಹೋಗ್ಬಿಟ್ಟು ನಾನು ನಿಮಗೆ. ಲೈಕ್ ಯಾವ ಸಿಟಿ ಮನೆಗಳು ಇರಲ್ಲ ಅಷ್ಟು ಚೆನ್ನಾಗಿರೋ ಮನೆಗಳಿರ್ತವೆ ಇಲ್ಲಿ. ಮತ್ತು ಫೆಸಿಲಿಟಿನೂ ಅಷ್ಟೇ, ರೋಡ್ ಫೆಸಿಲಿಟಿ ಆಗಲಿ ಏನಾಗಲಿ ಎಲ್ಲದನ್ನು ವಿಲೇಜ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಈ ಜರ್ಮನ್ ವಿಲೇಜ್ಗಳೆಲ್ಲ ಹೇಗಿರುತ್ತೆ ಅಂತ ಆ್ಯಕ್ಚುಲಾಗಿ ತೋರಿಸಿ ಒಂದು ವಿಡಿಯೋ ಕೂಡ ಮಾಡ್ತೀನಿ ನಾನು ನಿಮಗೆ. ಸೊ ನಾನು ನಂದು ಫಾರ್ಮಲ್ಲಿ ಹಾರ್ವೆಸ್ಟ್ ಮಾಡಿರೋಂಥದ್ದು ಒಂದೇ ಒಂದು ಗಿಡ ಅಷ್ಟು ಪೊಟೆಟೊ ಕಿತ್ತಿದ್ದು ನೋಡ್ಬೋದು ನೀವು ಎಷ್ಟೊಂದು ಪೊಟೆಟೊ ಸಿಕ್ಕಿದೆ. ಮತ್ತು ಇದಿಷ್ಟು ಒಂದೇ ಬಂಚ್ ಒಟ್ಟಿಗಿತ್ತು, ಅದಕ್ಕೆ ನಾನು ಮಿಕ್ಸ್ ಇರೋದು ಎಲ್ಲ ಕ್ಯಾರೆಟ್ಗಳನ್ನ ಕಿಟ್ಬಿಟ್ಟೆ. ನೋಡ್ಬೋದು ಸೈಜ್ ಆ್ಯಕ್ಚುಲಿ ದಪ್ಪ ಇದೆ. ನಾನು ಇದ್ರದ್ದು ಗಿಡನ ಇಲ್ಲೇ ಕಿತ್ತು ಅಲ್ಲಿ ಕಂಪೋಸ್ಟಿಗೆ ಹಾಕ್ಬಿಟ್ಟೆ, ಬಿಕಾಸ್ ಮನೆಗೆ ಹೋದ್ರೂ ವಾಪಸ್ ಇಲ್ಲೇ ತಂದು ಹಾಕ್ತೀನಿ ಅಂತ. ಬೀಟ್ರೂಟ್ ಸಿಕ್ತು ಆ್ಯಂಡ್ ಕ್ಯಾಪ್ಸಿಕಮ್ ಆ್ಯಂಡ್ 3 ಜುಕಿನಿ ಸಿಕ್ತು. ಸೊ ಇದಿಷ್ಟು ಇವತ್ತಿನ ಹಾರ್ವೆಸ್ಟ್. ನಂಗೆ ಆಲ್ಮೋಸ್ಟ್ ನಾನು ಈ ವೀಕಿಗೆ ಏನು ಗ್ರಾಸರಿ ಶಾಪ್ ಮಾಡೋದೇ ಬೇಕಿಲ್ಲ. ಈ ವೀಕಿಗೆ ನಾನು ಗ್ರಾಸರಿ ಏನು ಶಾಪ್ ಮಾಡೋದೇ ಬೇಕಿಲ್ಲ. ಫೆಟಿಶ್ ಆಯ್ತು ಹಿಡ್ಕೊ. ಈ ವೀಕಿಗೆ ನಾನು ಗ್ರಾಸರಿ ಏನು ಹಾರ್ವೆಸ್ಟ್ ಮಾಡೋದೇ ಬೇಕಿಲ್ಲ, ಯಾಕಂದರೆ ಮನೇಲಿ ಇನ್ನು ಬೀನ್ಸ್ ಇದೆ, ಆಮೇಲಿಂದ ಒಂದಷ್ಟು ಸೊಪ್ಪಿದೆ, ಎಲ್ಲ ಏನೇನು ಬೇಕು ನನಗೆ, ನಾವು ಏನೇನು ತಿಂತೀವಿ ಎಲ್ಲ ತರಕಾರಿಗಳು ನಂದು ಫಾರ್ಮಿಂದನೇ ಸಿಕ್ಕಿದೆ. ಸೊ ಹ್ಯಾಪಿ ಫಾರ್ ದಿಸ್ ಹಾರ್ವೆಸ್ಟ್. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ನಂಗೆ ಒಂದೊಂದನ್ನು ಕೀಳಬೇಕು ಅಂತ. ಅಂದರೆ ಕ್ಯಾರೆಟ್ ನಾನು ಈ ಫಸ್ಟ್ ಟೈಮ್ ಬೆಳೆದಿರೋದು, ಅಂದರೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಎಲ್ಲನೂ ಫಸ್ಟ್ ಟೈಮು. ಇಲ್ಲಿರೋದು ಪೊಟೆಟೊ, ಕ್ಯಾರೆಟು, ಜುಕ್ನಿ, ಕ್ಯಾಪ್ಸಿಕಮ್ ಎಲ್ಲದನ್ನು ಫಸ್ಟ್ ಟೈಮು. ಯಾಕಂದರೆ ನಮ್ಮೂರಲ್ಲಿ ನಾವು ಇದು ಯಾವುದೂ ಬೆಳೀತಾ ಇರಲಿಲ್ಲ. ಮೇಯ್ನಾಗಿ ನಾವು ಮಾಡ್ತಾ ಇದ್ದಿದ್ದು ಚಿಲ್ಲಿ ಮತ್ತು ಬೇರೆ ಥರ ವೆಜಿಟೇಬಲ್ಸು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇದಿಷ್ಟು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. So that means a lot to me, and I know that there are some like-minded people who is interested to know about farming and all anta. So thank you again, bye bye. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.